ಅಪ್ಪ ಅಮ್ಮ ನಮ್ಮನ್ನು ಚಿಕ್ಕ ವಯಸ್ಸಲ್ಲೇ ಈಚೆಗೆ ಹಾಕ್ತಾರೆ. ಬಟ್ ನಾವು ಭಿಕ್ಷೆ ಬೇಡಿ ಆದ್ರೂ ತುಂಬ ಜನ ಅವ್ರ ಅಪ್ಪ ಅಮ್ಮನ ಇವತ್ತು ಸಾಕ್ತಾ ಇದ್ದಾರೆ. ಟ್ರಾನ್ಸ್ ಆದ್ರೂ ಐ ಹ್ಯಾವ್ ವೆರಿ ಗುಡ್ ನೇಮ್ ಆ್ಯಂಡ್ ಫೇಮ್. ಸೊ ಅವ್ನು ಯಾವಾಗಲೂ ಹೇಳ್ತಿರ್ತಾನೆ ಮನೇಲೇ ಇಟ್ಕೊಳ್ಳೋಣ ಅಂತ. ಬಟ್ ಅದ್ರ ಮೇಲೆ ತುಂಬ ಖರ್ಚಾಗಿದೆ, ಸ್ಕಿನ್ ಕೇರ್ ಮೇಲೇ ತುಂಬ ಖರ್ಚಾಗಿದೆ, ಅಪಾರ್ಟ್ ಫ್ರಮ್ ಸರ್ಜರೀಸ್. ನಾನು ಸಾಯೋಕ್ಕೆ ಮುಂಚೆ ಒಂದ್ಸಲಿ ನನ್ನ ಬಾಡಿ ಕಂಪ್ಲೀಟ್ ಗರ್ಲ್ ಆಗಿ ನಾನು ಸಾಯಬೇಕು. 3-4 months ಕಂಪ್ಲೀಟ್ ಬೆಡ್ ರೆಸ್ಟ್. ಸೊಸೈಟಿ ಕೊಡೋ ನಮಗೆ ಪೇಯ್ನ್ ಮುಂದೆ ಸರ್ಜರಿ ಪೇಯ್ನ್ ಏನೂ ಇಲ್ಲ ಅನಿಸ್ಬಿಡುತ್ತೆ. ಅವ್ನು ನನಗೆ ನೀವು ಹುಟ್ಟಿರೋದೇ ಒಂದು ದರಿದ್ರ, ನಿಮ್ಗೆ ಯಾಕೆ ಈ ಜೀವನ ಅಂತ. ಆ್ಯಂಡ್ ಹರ್ ವೈಫ್ ವಾಸ್ ಪ್ರೆಗ್ನೆಂಟ್. ನಾನು ಸ್ಕ್ರೀನ್ಶಾಟ್ ಮಾಡಿ ಅವ್ರ ವೈಫಿಗೆ ಮೆಸೇಜ್ ಮಾಡಿದೆ, ಇನ್ ಕೇಸ್ ನಂತರ ಮಗು ಹುಟ್ಟಿದ್ರೆ ಏನು ಮಾಡ್ತೀರಾ? ಓಕೆ, ಲೈಕ್ ಅಂದರೆ ವೆನ್ ನೀವು ಟ್ರಾನ್ಸ್ ಆದಮೇಲೆ ಲೈಕ್ ನಿಮಗೆ ನಿಮ್ಮ ಅಪ್ಪ ಅಮ್ಮಗಿಂತ ಯು ವೇರ್ ಅಫ್ರೇಡ್ ಆಫ್ ಸೊಸೈಟಿ? ಹಾಂ, ಅಪ್ಪ ಅಮ್ಮಗಿಂತನೂ ಅಪ್ಪ ಅಮ್ಮನ ಅಕ್ಸೆಪ್ಟ್ ಮಾಡಿದ್ರು ಮಾಡ್ಬಿಡ್ಬೋದು. ಬಟ್ ಸೊಸೈಟಿ ಎದುರುಗಡೆ ಮನೆಯಿಂದ ಹಿಡಿದು ಎಲ್ಲನೂ ಹೊರಗಡೆ ಹೋದರೆ ಸಾಕು, ಫ್ರೆಂಡ್ಸು ಫ್ಯಾಮಿಲಿ ಅಪ್ಪ ಅಮ್ಮ ಜೊತೆ ಫಂಕ್ಷನ್ಗೆ ಹೋದ್ರೂ ಸಾಕು, ನಿಮ್ಮ ಮಗ ಯಾಕೆ ಹುಡುಗಿ ಥರ ಆಡ್ತಾನೆ, ಸ್ವಲ್ಪ ಯಾಕೆ ಹುಡುಗಿ ಥರ ಆಡ್ತಾನೆ, ಹಾಂ ಹುಡುಗಿ ಥರ ಆಡ್ತಾನೆ. ಅಪ್ಪ ಅಮ್ಮ ಹೇಳ್ಕೊಂಡು ಕರ್ಕೊಂಡು ಹೋಗೋರು, ಹುಡುಗಿ ಥರ ಆಡಬೇಡ, ಡಿಸೆಂಟಾಗಿರೋ, ಹುಡುಗಿ ಥರ ಆಡಬೇಡ. ಹೌ ಬಟ್ ಇವಾಗ ಅಪ್ಪ ಅಮ್ಮ ಈ ಥರ ಚೇಂಜ್ ಆಗಿದ್ದೀನಿ. ಇವಾಗೂ ಕೂಡ ಅಪ್ಪ ಅಮ್ಮ ಎಲ್ಲೂ ಕರ್ಕೊಂಡೇ ಹೋಗ್ತಾ ಇಲ್ಲ, ಬರಬೇಡ ಎಲ್ಲೂ ಬರಬೇಡ ಅಂತ. ಬೇಜಾರಿದೆಯಾ? ಅದು ತುಂಬ ಬೇಜಾರಿದೆ. ಹೌದು, ಇವಾಗ ಅಪ್ಪ ಅಮ್ಮ ನನಗೆ ಫ್ಯಾಮಿಲಿದು ಫೋಟೋನೇ ಇಲ್ಲ. ಅಪ್ಪ ಅಮ್ಮ ಜೊತೆ ಆಗಿರಲಿ, ನನ್ನ ಜೊತೆ ಆಗಿರಲಿ ತೆಗೆಸ್ಕೊಳಕ್ಕೆ ತುಂಬ ಆಸೆ. ಬಟ್ ನನಗೆ ಕೇಳೋಕ್ಕೆ ಭಯ ಆಗುತ್ತೆ. ಅಪ್ಪನ ಏನಂತ ಫೋಟೋ ಅಂತ ಕೇಳಲ್ಲ, ಅಮ್ಮನ ಫೋಟೋ ಅಂತ ಕೇಳಲ್ಲ. ಅದು ಬಿಕಾಸ್ ಅದು ಮೈಂಡ್ ಸೆಟ್ ಆ ಥರ ನನಗೆ ಇವಾಗ ಚೇಂಜ್ ಆಗಿ. ಅಮ್ಮಗೆ ಒಳಗಡೆ ಹ್ಯಾಪಿ ಇದೆ, ಬಿಕಾಸ್ ಇವಾಗ ತುಂಬ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಬರ್ತಾ ಇದ್ದಾಳೆ ಎಲ್ಲ ಕಡೆ, ತುಂಬ ಚೆನ್ನಾಗಿದ್ದಾಳೆ. ವೆನ್ ಐ ಸ್ಟಾರ್ಟೆಡ್ ಗಿಫ್ಟಿಂಗ್ ಈ ಏಜಲ್ಲಿ ಎಲ್ಲರೂ ನನ್ನ ಕ್ಲಾಸ್ಮೇಟ್ಸ್ ಇವಾಗ ಇನ್ನೂ ಅವ್ರಿಗೆ ಜಾಬ್ ಇಲ್ಲ, ಅಪ್ಪ ಅಮ್ಮ ಹತ್ರನೇ 100 ರೂಪಾಯಿ ಇಸ್ಕೊಂಡು ಪಾಕೆಟ್ ಮನಿ ಇಟ್ಕೊಂಡು ಓಡಾಡ್ತಿರ್ತಾರೆ. ಬಟ್ ನಾನು ದುಡ್ದು ಆಲ್ರೆಡಿ ನನ್ನ ಅಪ್ಪ ಅಮ್ಮಗೆ ಜ್ಯುವೆಲರೀಸ್ ಗಿಫ್ಟ್ ಮಾಡ್ಬೋದು, ಅದನ್ನು ಗಿಫ್ಟ್ ಮಾಡೋದು, ಇದನ್ನು ಗಿಫ್ಟ್ ಮಾಡೋದು ಅಕ್ಸೆಪ್ಟೇ ಮಾಡಿಲ್ಲ ನನ್ನ ಅಪ್ಪ ಅಮ್ಮ. ಬಟ್ ಪ್ರತಿಯೊಂದು ಟ್ರಾನ್ಸನ್ನು ಹೇಳ್ತಲ್ವಾ, ಸಿಗ್ನಲಿಂದ ಹಿಡಿದು ಭಿಕ್ಷೆ ಬೇಡೋರು, ಅಲ್ಲಿಂದ ಹಿಡಿದು ಎಜುಕೇಟ್ವರೆಗೂ ಅಪ್ಪ ಅಮ್ಮ ನಮ್ಮನ್ನು ಚಿಕ್ಕ ವಯಸ್ಸಲ್ಲೇ ಈಚೆಗೆ ಹಾಕ್ತಾರೆ. ಬಟ್ ನಾವು ಭಿಕ್ಷೆ ಬೇಡಿ ಆದ್ರೂ ತುಂಬ ಜನ ಅವ್ರ ಅಪ್ಪ ಅಮ್ಮನ ಇವತ್ತು ಸಾಕ್ತಾ ಇದ್ದಾರೆ. ಎಷ್ಟೋ ಜನ ಹುಡುಗಿ ಸ್ಟ್ರೈಟ್ ಪರ್ಸನ್ಸ್ಗಿಂತ ಟ್ರಾನ್ಸ್ಗಳು ಅವ್ರ ಅಪ್ಪ ಅಮ್ಮನ ಎಲ್ಲೂ ಹೊರಗಡೆ ಬಿಟ್ಟಿಲ್ಲ. ನಾನು ತುಂಬ ಜನ ನೋಡಿದ್ದೀನಿ, ಅಪ್ಪ ಅಮ್ಮನ ಅವ್ರು ಸಾಕ್ತಾ ಇದ್ದಾರೆ. ಅಪ್ಪ ಅಮ್ಮ ನನ್ನನ್ನು ಇವಾಗೂ ಕೂಡ ನನ್ನ ಅಪ್ಪ ಅಮ್ಮ ಅಷ್ಟು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡಿಲ್ಲ, ಮಾಡಿದ್ದಾರೆ. ಓಕೆ ಮನೆಗೆ ಬಾ, ಮನೇಲೇ ಇರು, ಹೊರಗಡೆ ಎಲ್ಲೂ ಹೋಗಬೇಡ, ಮನೇಲಿರು, ಫಂಕ್ಷನ್ಸ್ಗೆಲ್ಲ ಏನೂ ಇಲ್ಲ ಇವಾಗ ಸದ್ಯಕ್ಕೆ, ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ, ಜಸ್ಟ್ ಮನೆಗೆ ಬಾ. ಬಟ್ ಅಪ್ಪ ಅಮ್ಮ ಏನು ಕೇಳಿದ್ರು ನಾನು ಇವಾಗ ಮಾಡೋಕ್ಕೆ ರೆಡಿ, ಬಿಕಾಸ್ ಅವ್ರು ನನ್ನ ಪೇರೆಂಟ್ಸ್. ಎಂಡ್ ಆಫ್ ದ ಡೇ ಆ ಋಣನ ನಾವು ಏನೇ ಆದ್ರೂ ತೀರ್ಸೋಕ್ಕಾಗಲ್ಲ ಲೈಫಲ್ಲಿ. ಅವ್ರು ಎಷ್ಟೇ ಒನ್ ಡೇ ದೇ ವಿಲ್. ಹಾಂ, ನನಗೂ ಅದೇ, ನನಗದು ಇದೆ, ಹೋಪ್ ಇದೆ. ಒನ್ ಡೇ ದೇ ವಿಲ್ ಅಕ್ಸೆಪ್ಟ್, ಒನ್ ಡೇ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಬಟ್ ಅದಕ್ಕೆ ಟೈಮ್ ಬೇಕು. ಸಡನ್ನಾಗಿ ಇವಾಗ ನಾನು ಚೇಂಜ್ ಆಗಿದ್ದೀನಿ ಅಂದರೆ ಅವ್ರಿಗೆ ಕಷ್ಟ ಆಗ್ಬೋದು. ಬಟ್ ಒನ್ ಡೇ ಅವ್ರಿಗೆ ಇವಾಗ ಯಾರೋ ಒಬ್ರು ಹೇಳಿ ನಮ್ಮನ್ನು ಬಿಟ್ಕೊಟ್ಬಿಡಲ್ಲ ಅಲ್ಲ. ಸೊ ಮೇ ಬಿ ಅಮ್ಮನ ಮಗಳ ಅಪ್ಪ ಹೇಗೆ? ಅಮ್ಮನ ಮಗಳು. ಅಪ್ಪ ಇತ್ತೀಚೆಗೆ ಅಪ್ಪ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಲೈಕ್ ಯಾವಾಗಲೂ ಈಗ ವಿಡಿಯೋಸ್ ಅಲ್ಲಿ ನೋಡಿದಾಗ ಚಿಕ್ಕ ವಯಸ್ಸಲ್ಲಿ ನನಗೆ ಅಪ್ಪ ಅಂದರೆ ತುಂಬ ಭಯ, ಏನೇ ಹೇಳ್ಕೋಬೇಕು, ಏನೇ ಮಾಡಬೇಕು ಅಂದರು. ಬಿಕಾಸ್ ನಮ್ಮ ಅಪ್ಪ ಸ್ವಲ್ಪ ರಫ್ ಆ್ಯಂಡ್ ಟಫ್. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಿಮ್ಮ ಅಪ್ಪ ನೋಡಿದ್ರೆ ರೌಡಿ ಥರ ಇದ್ದಾರೆ ಅಂತ. ಬಟ್ ಈಸ್ ವೆರಿ ಗುಡ್ ಫ್ರಮ್ ಹಾರ್ಟ್. ಬಟ್ ಅಮ್ಮ ತುಂಬ ಕ್ಲೋಸ್. ಅಮ್ಮನ ಹತ್ರ ನಾನು ಮುಂಚೆನೇ ಹೇಳ್ತಾ ಇದ್ದೆ, ಅಮ್ಮ ನನ್ನನ್ನು ಚೇಂಜ್ ಆಗೋದಕ್ಕೆ ಬಿಡಮ್ಮ, ನಿಜ ಅಮ್ಮ, ಏನಾದರೂ ಅಚೀವ್ ಮಾಡ್ತೀನಿ ಅಮ್ಮ, ಎಲ್ಲಾದರೂ ಆಂಟಿ ಮನೇಲಿ ಇರಿಸಿ ಚೇಂಜ್ ಮಾಡಿಸಮ್ಮ, ಚೇಂಜ್ ಆಗಕ್ಕೆ ಬಿಡಮ್ಮ ಅಂತ. ಬಟ್ ಅಮ್ಮನೂ ಅಪ್ಪನದು ಮಾತಿನ ಮೇಲೆ ಅಲ್ವಾ ಡಿಪೆಂಡ್ ಆಗೋದು. ಸೊ ಅಕ್ಸೆಪ್ಟ್ ಮಾಡಲಿಲ್ಲ. ಆಮೇಲೆ ಮನೆ ಬಿಟ್ಟು ಬಂದೆ, 2 years ಮಾತು ಬಿಟ್ಟಿದ್ರು. ಆಮೇಲೆ ಜಾಬ್ ಎಲ್ಲ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಅಮ್ಮ ಸ್ಟಾರ್ಟೆಡ್ ಟು ಟಾಕ್. ಈಗ ಅಪ್ಪ ಅಮ್ಮ ಬೋತ್ ಆರ್ ಹ್ಯಾಪಿ. ದುಡ್ಡು ಒಂದು ಮಾಡಿದ್ರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ಬೋದಲ್ಲ. ಸೊ ಇವತ್ತು ನಾನು ಎಲ್ಲೂ ಹೋಗಿದ್ರೆ ಒಂದು MNCಲಿ ವರ್ಕ್ ಮಾಡ್ತಾ ಇರ್ಬೋದು, ಇಲ್ಲ ಒಂದು ಒಳ್ಳೆ ಪೊಸಿಷನಲ್ಲಿದ್ದೀನಿ ಸೊಸೈಟಿಲಿ. ಟ್ರಾನ್ಸ್ ಆದ್ರೂ ಐ ಹ್ಯಾವ್ ವೆರಿ ಗುಡ್ ನೇಮ್ ಆ್ಯಂಡ್ ಫೇಮ್. ಸೊ ಪೇರೆಂಟ್ಸ್ ವಿಲ್ ಬಿ ಆಲ್ಸೋ ವೆರಿ ಹ್ಯಾಪಿ. ಅಷ್ಟಮ್ಮ ತಮ್ಮ ಅವಾಗಿಂದನೇ ಸಪೋರ್ಟ್ ಇದ್ದ, ಇವಾಗ ಕೂಡ ಹಿ ಈಸ್ ವೆರಿ ಹ್ಯಾಪಿ. ಅವ್ನು ಯಾವಾಗಲೂ ಹೇಳ್ತಿರ್ತಾನೆ ಮನೇಲೇ ಇಟ್ಕೊಳ್ಳೋಣ ಅಂತ. ಬಟ್ ಇವಾಗ ಅಪ್ಪ ಅಮ್ಮ ಅಕ್ಸೆಪ್ಟ್ ಮಾಡಿದ್ರು ಮನೆಗೆ ಹೋಗಿ ಇರೋದಕ್ಕಾಗಲ್ಲ. ಲೈಕ್ ಯು ನೀಡ್ ಅ ಸ್ಪೇಸ್ ಅಲ್ವಾ? ಯಾ ಹೌದು. ಆ್ಯಂಡ್ ಈ ರೀತಿ ಎಲ್ಲ ನೀವು ಅಪ್ಪ ಅಮ್ಮ ಮುಂದೆ ಹೋಗಿದ್ದೀರಾ ನೀವು? ಹಾಂ, ಹೋಗಿದ್ದೀನಿ. ಮನೆಗೆ ಹೋದ್ರೂ ಕುರ್ತಾ ಸ್ಯಾರಿ ಎಲ್ಲ ಹಾಕೋತೀನಿ. ಬಟ್ ಮನ್ಸಲ್ಲಿರ್ಬೋದು ನೋವು ಅವ್ರಿಗೆ, ಬಟ್ ತೋರಿಸ್ಕೊಳ್ಳಲ್ಲ. ಇವಾಗ ಕೂಡ ನಮ್ಮಮ್ಮ ಮಗ ಅಂತಲೇ ಕರೆಯೋದು.
ಹೋಗೋ ಬಾರೋ ಅಂತಾನೆ. ನಾನು ಹೇಳ್ತೀನಿ ಇಲ್ಲ ಅಮ್ಮ ಎಲ್ಲರೂ ಮುಂದೆ ಆದರೂ ಹೋಗೇ ಬಾರೆ ಅಂತ ಕರಿ, ನಾನು ಒಬ್ಬಳೇ ಇದ್ದಾಗ ಏನಾದರೂ ಕರ್ಕೊಬಿಟ್ಟು ಹೊರಗಡೆ ಎಲ್ಲ ಹೋಗೇ ಬಾರೆ ಅಂತ ಕರಿ ಅಂತ ನಮ್ಮಮ್ಮ ಹೇಳ್ತಾರೆ. ನೀನು ಎಷ್ಟೇ ಚೇಂಜ್ ಆಗಿರ್ಬೋದು ಬಟ್ ನಾನು ಎತ್ತಿರೋದು ಮಗ ಅಂತಾನೆ, ಮಗನೇ ನಾಟ್ ರೆಡಿ ಟು ಅಕ್ಸೆಪ್ಟ್ ಅಂತ. ಹಾಂ, ಬಟ್ ಇವಾಗ ದೇ ಸ್ಟಾರ್ಟೆಡ್, ಅಪ್ಪ ಎಲ್ಲ ಕಡೆ ಮಗಳು ಅಂತಾನೆ ಹೇಳ್ತಾ ಇದ್ದಾರೆ. ಹೌದಾ? ಸೊ ನೌ ದೇ ಆರ್ ಓಕೆ. ಓಕೆ, ಈಗ ನೀವು ಫ್ಯಾಮಿಲಿ ನೋಡ್ಕೋತಿದ್ದೀರಾ? ಎವ್ರಿಥಿಂಗ್ ಇಸ್ ಫ್ಯಾಮಿಲಿ. ಮನೆ ಬಿಟ್ಟು ಬಂದಾಗಿಂದನೂ ದ್ವೇಷ ಅಂತ ಮಾಡಿಲ್ಲ, ಬಿಕಾಸ್ ನಾನು ಚೇಂಜ್ ಆಗಬೇಕಾಗಿತ್ತು. ಅಪ್ಪ ಅಮ್ಮನ ಬಲವಂತದಿಂದ ಏನಲ್ಲ ಅಲ್ವಾ, ಬಟ್ ಅವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತೀನಿ, ಮುಂದೆನೂ ಚೆನ್ನಾಗಿ ನೋಡ್ಕೊತೀನಿ, ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋತೀನಿ. ವೆರಿ ಸೂನ್ ಅಕ್ಸೆಪ್ಟ್ ಮಾಡಲಿ. ಲೈಕ್ ಯು ಆರ್ ಅಚೀವಿಂಗ್ ಸಮಥಿಂಗ್ ಇನ್ ಲೈಫ್. ಓಕೆ, ಕಮಿಂಗ್ ಟು ದಿಸ್ ಪಾರ್ಟ್, ಐ ಜಸ್ಟ್ ಆಸ್ಕ್ಡ್ ಯು, ಅಂದರೆ ತುಂಬ ಖರ್ಚಾಗತ್ತೆ ಆ ಥರ ಎಲ್ಲ ಹೇಳ್ತಾರೆ. ಇಲ್ಲಿವರೆಗೂ ಲೈಕ್ ಎಷ್ಟು ಸ್ಪೆಂಡ್ ಮಾಡಿದ್ದೀರಾ ಫಾರ್ ದಿಸ್? ಆ್ಯಕ್ಚುಲಿ ನನ್ನ ಬಾಯ್ ಇದ್ದಾಗ ನನಗೆ ತುಂಬ ಹೇರ್ ಗ್ರೋತ್ ಇತ್ತು. ಲೈಕ್ ಕೈಯಲ್ಲಿ ಆಗಿರ್ಬೋದು, ಬಿಯರ್ಡ್ ಎಲ್ಲ ತುಂಬ ಇತ್ತು. ಹಾಂ, ತುಂಬ ಥಿಕ್ ಬಿಯರ್, ಡಾರ್ಕ್ ಥಿಕ್ ಬಿಯರ್ ಇತ್ತು. ಹ್ಯಾಂಡ್ಸಲ್ಲೆಲ್ಲ ಫುಲ್ ಹೇರ್ ಇತ್ತು. ಲೇಸರ್ ಟ್ರೀಟ್ಮೆಂಟ್ ಮಾಡಿಸೋ ದುಡ್ಡಲ್ಲಿ ನಾನು ಒಂದು ಹೊಸ ಕಾರ್ ತೊಗೋಬೋದಾಗಿತ್ತು. ಇವಾಗ ಕೂಡ ಲೇಸರ್ ಟ್ರೀಟ್ಮೆಂಟ್ ನಡೀತಾನೆ ಇದೆ. 3 months 4 months ಒಂದ್ಸಲಿ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಬಟ್ ಅದ್ರ ಮೇಲೆ ತುಂಬ ಖರ್ಚಾಗಿದೆ. ಸ್ಕಿನ್ ಕೇರ್ ಮೇಲೇ ತುಂಬ ಖರ್ಚಾಗಿದೆ, ಅಪಾರ್ಟ್ ಫ್ರಮ್ ಸರ್ಜರೀಸ್. ಸೊ ಏನು ಮಾಡೋದಕ್ಕಾಗಲ್ಲ. ಆಗಿರ್ಬೋದು ಅಂತ. ಮಿನಿಮಮ್ ಲೇಸರ್ಗೆ ನಾನು ಇನ್ವೆಸ್ಟ್ ಮಾಡಿರೋದು ಮೇ ಬಿ 7 to 8 lakhs ಬರೀ ಹೇರ್ ರಿಮೂವಲ್ ಮೇಲೇ. ಓಕೆ, ಬಿಕಾಸ್ ಅಷ್ಟು ಥಿಕ್ ಹೇರ್ ಗ್ರೋತ್ ಇತ್ತು. ಅದು 10 to 12 sessions 70,000-80,000. ಅದು 4 monthsಲ್ಲಿ ಮುಗ್ದೋಗುತ್ತೆ ಸೆಷನ್ಸ್. 10 to 12 sessions. ಅದನ್ನು 4 months ಪ್ಯಾಕೇಜ್ ತೊಗೊತಾನೆ ಇರಬೇಕು, ಇಲ್ಲಾಂದರೆ ಹೇರ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹಾರ್ಮೋನ್ಸ್ ಮೇಲೆ ಡಿಪೆಂಡ್. ಆ್ಯಂಡ್ ಸರ್ಜರೀಸ್, ಬ್ರೆಸ್ಟ್ ಇಂಪ್ಲಾಂಟ್ ಎಲ್ಲ ಬಂದು 1.5 lakh ಇಲ್ಲ 2 lakh ಅದರಲ್ಲಿ ಮುಗಿಯುತ್ತೆ. ಲೈಕ್ ನಿಮ್ಗೆ ಏನೋ ಸ್ಕೀಮ್ಸ್ ಎಲ್ಲ ಅಂದರೆ ಲೈಕ್ ತುಂಬ ಗೌರ್ಮೆಂಟಿಂದ ಮಾಡಿಸ್ತೀವಿ ಅಂತ ಅಂದರೆ 50,000 1 lakhಗೆ ಸರ್ಜರೀಸ್ ಎಲ್ಲ ಮಾಡ್ತಾರೆ. ಐ ಡೋಂಟ್ ನೋ ಅಬೌಟ್ ದಟ್ ಸರ್ಜರೀಸ್, ಅದು ಹೇಗಿರುತ್ತೆ ಅಂತೆಲ್ಲ. ಬಟ್ ನಾನು ಮಾಡಿಸಿರೋದು ಎಲ್ಲ ಲೈಕ್ ಥೈಲ್ಯಾಂಡ್ ಮತ್ತು ಬ್ರೆಸ್ಟ್ ಇಂಪ್ಲಾಂಟ್ ಎಲ್ಲ ಮುಂಬೈಲಿ. ಸೊ ಅದೆಲ್ಲ ಸ್ವಲ್ಪ ಧೈರ್ಯ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ನಮ್ಗೆ ಇಲ್ಲಿಂದ ನಮ್ಮ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಅಥವಾ ಇಲ್ಲಿಗೆ ಬರೋದಕ್ಕೆ ಇಟ್ ವಿಲ್ ಬಿ ಲೈಕ್ ಯು ಜಸ್ಟ್ ಟ್ರಾವೆಲ್ಡ್ ಅರೌಂಡ್ ಎವ್ರಿವೇರ್. ಅಂಡ್ ನಾನು ಮತ್ತು ನಂದೊಬ್ಳು ಫ್ರೆಂಡ್ ಅಷ್ಟೇ, ಇನ್ಯಾರೂ ಇಲ್ಲ. ನನ್ನ ಸರ್ಜರೀಸ್ ಹೋದಾಗ ಟೈಮಲ್ಲೂ ಧೈರ್ಯ ಅಂದರೆ ನನ್ನ ಆಪ್ರೇಷನ್ ನೆಕ್ಸ್ಟ್ ಡೇ ಇವತ್ತು ಅಂದರೆ ನಾನು ಇವತ್ತೇ ಡಾಕ್ಟರ್. ಲೈಕ್ ಆ್ಯಂಡ್ ಸ್ಮಾಲ್ ಏಜ್, ಇಂಜೆಕ್ಷನ್ಗೆ ಕೂಡ ಭಯ ಪಡೋಳು ನಾನು. ಬಟ್ ಸರ್ಜರಿ ಅಂದರೆ ಎಷ್ಟು, ಬಟ್ ಧೈರ್ಯ ಮಾಡಿದೆ ನಾನು. ಲೈಕ್ ನನ್ನ ಡಾಕ್ಟರ್ಗೆ ಹೇಳಿದೆ, ಅಕಸ್ಮಾತ್ ನಾನು ಸಾಯೋಕ್ಕೆ ಮುಂಚೆ ಒಂದ್ಸಲಿ ನನ್ನ ಬಾಡಿ ಕಂಪ್ಲೀಟ್ ಗರ್ಲ್ ಆಗಿ ನಾನು ಸಾಯಬೇಕು ಅಷ್ಟೇ, ಪರವಾಗಿಲ್ಲ ನೀವು ಏನೇ ಇದ್ರೂ ಮಾಡಿ ಅಂತ. ಬಟ್ 4 hours ಎದ್ದು ಅನಸ್ತೇಷಿಯಾ ಪೇನಲ್ಲಿ ಕೂಡ ನಮ್ಮ ಬಾಡಿನ ನೋಡ್ಕೋತೀವಲ್ಲ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವಾಗ. ಲೈಕ್ ಓ ಗಾಡ್, ದಿಸ್ ಇಸ್ ನೌ ಐ ಆಮ್ ರಿಯಲ್ ಗರ್ಲ್. ಎಲ್ಲಿ ಮಾಡಿಸಿದ್ದೆ ಸರ್? ಮುಂಬೈಯಲ್ಲಿ. ಓಕೆ, ಸೊ ಇಟ್ಸ್ ದಟ್ ಪ್ರಾಸೆಸ್, ಇಟ್ಸ್ ಲೈಕ್ ಹೆಲ್ ಅಂತ ಹೇಳ್ತಾರೆ. ತುಂಬ, ಬಿಕಾಸ್ ಇವಾಗ ಸ್ಕಿನ್ ಇಷ್ಟು ಕಟ್ಟಾದ್ರೇ ಎಷ್ಟು ನೋವು ತಿಂತೀವಿ. ಜಸ್ಟ್ ಯಾವುದೋ ಒಂದು ಕಟ್ಟಾದ್ರೇ ಕಟ್ಟಾಗೋಯ್ತು ಕಣೋ, ತುಂಬ ನೋವ್ತಾ ಇದೆ, ಅದು ಇದು ಅಂತೆಲ್ಲ. ಬಟ್ ಯೋಚನೆ ಮಾಡಿ, ವಿ ವಿಲ್ ಎವ್ರಿ ಟ್ರಾನ್ಸ್ ವುಮೆನ್ ಇನ್ ಹರ್ ಲೈಫ್ ದೇ ವಿಲ್ ಕಟ್ ಪ್ರೈವೇಟ್ ಪಾರ್ಟ್ಸ್ ಆ್ಯಂಡ್ ದೇ ವಿಲ್ ಗೋ ಥ್ರೂ ಹೆಲ್ ಲಾಟ್ ಆಫ್ ಪೇನ್. ಅದು 3-4 months ಕಂಪ್ಲೀಟ್ ಬೆಡ್ ರೆಸ್ಟ್. 2 weeks ಸ್ನಾನ ಮಾಡೋಂಗಿಲ್ಲ, ಬಿಕಾಸ್ ಕಾರ್ ಮಾರ್ಕ್ಸ್ ಇರುತ್ತೆ, ಸ್ಟಿಚ್ ರಿಮೂವ್ ಮಾಡಬೇಕು. ದೇ ವಿಲ್ ಗೋ ಹೆಲ್ ಲಾಟ್ ಆಫ್ ಪೇನ್. ಅದರಲ್ಲಿ ನಾನು ತುಂಬ ಜನ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಲ್ಲ, ಸೊಸೈಟಿ ಕೊಡೋ ನಮಗೆ ಪೇಯ್ನ್ ಮುಂದೆ ಸರ್ಜರಿ ಪೇಯ್ನ್ ಏನೂ ಇಲ್ಲ ಅನಿಸ್ಬಿಡುತ್ತೆ ಗೊತ್ತಾ. ಬಿಕಾಸ್ ಕಾರ್ ಮಾರ್ಕ್ 2-3 ತಿಂಗಳು ನೋವು ತಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಚುಚ್ಚಿ ಮಾತಾಡ್ತಾರೆ, ಆ ಮನಸ್ಸಿಗೆ ನೋವಾಗುತ್ತಲ್ಲ, ಆ ಮನಸ್ಸಿಗೆ ಆಗೋ ಪೇಯ್ನ್, ಅದಕ್ಕೆ ಎಷ್ಟು ಸ್ಟಿಚ್ ಆದ್ರೂ ಅದು ಸರಿ ಹೋಗಲ್ಲ. ಪೀಪಲ್ ಲೈಕ್ ಎಷ್ಟು ಸೆಲ್ಫಿಶ್ ಜನಗಳ ಮಧ್ಯೆ. ಆ್ಯಂಡ್ ಕಮೆಂಟ್ ಮಾಡೋರು ಯಾರೂ, ನಾನು ಹೇಳ್ತೀನಲ್ಲ, ತುಂಬ ಜನ ಕಮೆಂಟ್ ಮಾಡೋರು ಯಾರು ಅವ್ರು ಒರಿಜಿನಲ್ ಅಕೌಂಟಿಂದ ಕಮೆಂಟ್ ಮಾಡಲ್ಲ. ನಾನು ಇನ್ನೊಂದು ಎಲ್ರಿಗೂ ಏನು ಹೇಳ್ಕೊಡ್ತೀನಿ ಅಂದರೆ, ಯಾರಾದರೂ ನಿಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ನೆಗೆಟಿವಾಗಿ ಕಮೆಂಟ್ ಮಾಡ್ತಿದ್ದಾರೆ, ಅದು ಒಂದು ಹುಡುಗ ಆಗಿರ್ಬೋದು, ಒಂದು ಹುಡುಗಿ ಅಕೌಂಟಿಂದ ಬಂತು ಅಂದರೆ, ನನಗೆ ಬಂತು ಅಂದರೆ ನಾನೇನು ಮಾಡ್ತೀನಿ ಗೊತ್ತಾ, ಅವ್ನ ಪ್ರೊಫೈಲ್ಗೆ ಹೋಗ್ತೀನಿ. ಅಕಸ್ಮಾತ್ ಪಬ್ಲಿಕ್ ಅಕೌಂಟ್ ಅದು ಇದು ಏನೆಲ್ಲ ಆಗಿದ್ರೆ, ಅವ್ನ ಫ್ರೆಂಡ್ಸ್ನ ಟ್ಯಾಗ್ ಮಾಡಿರ್ತಾರೆ, ಇಲ್ಲ ಅವ್ರ ರಿಲೇಟಿವ್ಸ್ನ ಏನಾದ್ರು ಟ್ಯಾಗ್ ಮಾಡಿರ್ತಾರಲ್ಲ, ಅವ್ರದಕ್ಕೆ ಹೋಗಿ ಇವ್ನು ನನಗೆ ಕಮೆಂಟ್ ಮಾಡಿರ್ತಾರೆ, ಟ್ಯಾಗ್ ಸ್ಕ್ರೀನ್ಶಾಟ್ ತೆಗೆದು ಅವ್ರು ಕಳಿಸ್ತೀನಿ. ನಿಮ್ಮ ಫ್ರೆಂಡ್ ಈ ಥರ ಮಾಡ್ತಾ ಇದ್ದಾನಲ್ಲ, ನನ್ನ ಪೇಯ್ನ್ ಅವನಿಗೆ ಏನಂತ ಗೊತ್ತಾ, ಒಂದ್ಸಲಿ ನನ್ನ ಲೈಫಲ್ಲಿ ಅವ್ರು ಬಂದು ನಿಂತ್ಕೊಂಡು ನನ್ನ ಜಾಗದಲ್ಲಿ ನಿಂತ್ಕೊಂಡು ನೋಡೋಕೆ ಹೇಳಿ. ಹಾಂ, ಐ ಹ್ಯಾವ್ ಡನ್ ಟು ಮೆನಿ. ಒನ್ ಹಸ್ಬೆಂಡ್ ಕಮೆಂಟ್ ಮಾಡಿದ್ದ ನನಗೆ, ಹಸ್ಬೆಂಡ್ ಆ್ಯಂಡ್ ವೈಫ್, ಅವ್ರ ಹೆಂಡತಿ ಜೊತೆ ಎಲ್ಲ ಫೋಟೋಸ್ ಹಾಕಿದ್ದಾನೆ, ಟ್ಯಾಗ್ ಮಾಡಿದ್ದಾನೆ. ಅವ್ನು ನನಗೆ, ನೀವು ಹುಟ್ಟಿರೋದೇ ಒಂದು ದರಿದ್ರ, ನಿಮ್ಗೆ ಯಾಕೆ ಈ ಜೀವನ
ಅಂತ. ಆ್ಯಂಡ್ ಹರ್ ವೈಫ್ ವಾಸ್ ಪ್ರೆಗ್ನೆಂಟ್. ನಾನು ಸ್ಕ್ರೀನ್ಶಾಟ್ ಮಾಡಿ ಅವ್ರ ವೈಫಿಗೆ ಮೆಸೇಜ್ ಮಾಡಿದೆ, ಸಿ ಯುವರ್ ಹಸ್ಬೆಂಡ್ ಹಸ್ ಟೆಕ್ಸ್ಟೆಡ್ ಮೀ ಲೈಕ್ ದಿಸ್, ನವ್ ಯು ಆರ್ ಪ್ರೆಗ್ನೆಂಟ್, ಇನ್ ಕೇಸ್ ನಂತರ ಮಗು ಹುಟ್ಟಿದ್ರೆ ಏನು ಮಾಡ್ತೀರಾ? ದೆನ್ ಶಿ ಸೆಡ್, ನಕ್ಷತ್ರ ನಿಮ್ಮ ಪಾಡ್ಕಾಸ್ಟ್ ನೋಡಿದ್ದೀನಿ, ಯು ಆರ್ ಇನ್ಸ್ಪಿರೇಷನ್, ಐ ಆಮ್ ಸೋ ಸಾರಿ, ನನ್ನ ಹಸ್ಬೆಂಡ್ ಹಿಂಗೆ ಮಾಡ್ತಾರೆ ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ, ಐ ವಿಲ್ ರಿಪ್ಲೈ ಟು ಹಿಮ್ ರೈಟ್ ನಾವು, ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿ ಅವ್ರು ಇಮಿಡಿಯೇಟ್ ಮೆಸೇಜ್ ಮಾಡಿಸೋರು ಅವ್ರ ಹಸ್ಬೆಂಡ್ ಕಡೆಯಿಂದ, ಸಾರಿ ಮೇಡಮ್ ತಪ್ಪಾಯಿತು, ಇನ್ನೊಂದ್ಸಲಿ ಮಾಡಲ್ಲ ಅಂತ. ನಾನು ಹೇಳಿದೆ, ಸರ್ ಸಾರಿ ಕೇಳೋದು 1 ಸೆಕೆಂಡ್, ಬಟ್ ಅದರಿಂದ ಎಷ್ಟು ನೋವು ಮಾಡಿರ್ತೀರಾ ಅಂತ ಗೊತ್ತು, ನಿಮ್ಗೆ ಏನು ಸಿಗುತ್ತೆ ನನಗೆ ಕಮೆಂಟ್ ಹಾಕೋದ್ರಲ್ಲಿ? ನಿಮ್ಗೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಇಗ್ನೋರ್, ಬಟ್ ಈ ಥರ ಕಮೆಂಟ್ ಹಾಕಿ ಏನು ಪ್ರಯೋಜನ? ಬಟ್ ನಾನಂತೂ ತುಂಬ ಅಡ್ವಾಂಟೇಜ್ ತೊಗೊತೀನಿ. ಇಫ್ ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್ ಅಬೌಟ್ ಮೀ ಆ್ಯಂಡ್ ಕಮೆಂಟಿಂಗ್ ಅಬೌಟ್ ಮೈ ಬಾಡಿ ಆರ್ ಮೈ ಜೆಂಡರ್ ಎನಿಥಿಂಗ್, ಐ ಕ್ಯಾನ್ ಗೋ ಟು ಎನಿ ಫರ್ದರ್. ಅಲ್ಲಿ ಹೋಗಿ ಅವ್ರ ಅಮ್ಮ ಅವ್ರ ಅಪ್ಪ ಅವ್ರಿಗೆ ಯಾರಿಗೆ ಅವ್ರದ್ದು ಐಡಿ ಸಿಕ್ಕರೂ ನಾನು ಕಮೆಂಟ್ ಮಾಡಿ ತೋರಿಸ್ತೀನಿ, ನಿಮ್ಮ ಮಗ ಇದನ್ನು ಮಾಡ್ತಾ ಇದ್ದಾನೆ, ತುಂಬ ಖುಷಿನ, ನಿಮ್ಮ ಮಗನ ಎತ್ತಿರೋದಕ್ಕೆ ಸಾರ್ಥಕನ ಅಂತ ಕೇಳ್ತೀನಿ. ನೀವು ಆ ಥರ ಮಾಡಿ, ಯಾರೇ ನೆಕ್ಸ್ಟ್ ನಿಮ್ಗೆ ಹತ್ರ ಕಮೆಂಟ್ ಮಾಡಿದ್ರು ಆ ಥರ ಮಾಡಿ, ತುಂಬ ಖುಷಿ ಕೊಡುತ್ತೆ. ಸ್ಯಾಟಿಸ್ಫ್ಯಾಕ್ಷನ್. ಹೌದು, ತುಂಬ ಸ್ಯಾಟಿಸ್ಫ್ಯಾಕ್ಷನ್. ನೈಸ್, ವೆರಿ ನೈಸ್. ಹೆಂಗೆ ಲೈಕ್ ಯು ಜಸ್ಟ್ ಬುಕ್ಸ್ ಎಲ್ಲ ಓದ್ತೀರಾ? ಲೈಕ್ ಹೌ ಯು ಆರ್? ತುಂಬ ನನಗೆ ಬುಕ್ಸ್ ಎಲ್ಲ ಓದೋದು ತುಂಬ ಇಷ್ಟ. ಬುಕ್ಸ್ ನೋಡಿ ನೋಡಿ ನಾನು ಈ ಥರ ಆಗಿದ್ದೀನಿ. ಓಕೆ, ವೆರಿ ಪಾಸಿಟಿವ್ ವೇ. ಅಂದ್ರೆ ಏನೇ ಆದ್ರೂ ಯು ಆರ್ ನಾಟ್ ಲೈಕ್ ಅದನ್ನ ಬಿಡೋದು ಇಲ್ಲ, ಅದನ್ನ ಸಾಲ್ವ್ ಮಾಡಬೇಕು. ಹೌದು, ನಾನು ಹೆಂಗೆ ಆದ್ರೂ ನೋಡಿ ಯಾರೇ ಕಮೆಂಟ್ ಹಾಕಿದ್ರು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ನಂಗೆ ಅನ್ಸುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ನು ಯಾಕೆ ಹಾಕಿದ್ದಾನೆ ಅಂತ ಕೇಳಬೇಕು, ಅವ್ನಿಗೆ ಏನು ಸಿಕ್ತು ಕರೇಜ್ ಹಾಕೋದಕ್ಕೆ, ಎಷ್ಟು ಧೈರ್ಯ ಅಂತ. ಬಟ್ ನಾನು ತುಂಬ ಸಲ ಕುಗ್ಬಿಡ್ತೀನಿ. ಲೈಕ್ ಅಂದರೆ ನಾನು ಹೇಗಂದರೆ ಲೈಕ್ ಅವ್ರು ಕಮೆಂಟ್ ಹಾಕಿದ ತಕ್ಷಣ ನಾನೇ ಈ ಥರ ಹಾಕ್ಬಿಟ್ರು ಅಲ್ವಾ, ಒಂದು ನಿಮಿಷ ಆ ಥರ ಥಿಂಕ್ ಮಾಡ್ತೀನಿ. ಇನ್ನೊಂದು ಸೆಕೆಂಡ್ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ, ನೋಡ್ದಾ ಹಿ ಕಮೆಂಟೆಡ್ ಮೀ ಟ್ರಾನ್ಸ್ ಯಾರ್, ಹಿ ಕಮೆಂಟೆಡ್ ಮೀ ಚಕ್ಕ, ಎಷ್ಟು ನೋಡು ಅವನಿಗೆ ಧೈರ್ಯ ಅಂತ ಹೇಳಿ ನಾನೇ ಪಾಸಿಟಿವ್ ತೊಗೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಬಿಕಾಸ್ ಅವ್ರ ಜೊತೆ ಜಗಳ ಆಡಿದಷ್ಟು ನಾವೇ ಚೀಪ್ ಆಗೋದು, ಕೊಚ್ಚೆ ಮೇಲೆ ನಾವು ಕಲ್ಲ ಕೂಡ ನಮಗೆ ತಾನೇ ಸಿಡಿಯೋದು. ಇಗ್ನೋರ್ ಮಾಡಿ ಬಿಟ್ಬಿಡ್ಬೇಕು. ಬಿಕಾಸ್ ನೋ ಬಡಿ ಅವ್ನು ಕಮೆಂಟ್ ಹಾಕಿರೋನು ಹಿ ವಿಲ್ ನೆವರ್ ಗಿವ್ ಮಿ ಎ ಬನ್ ಆ್ಯಂಡ್ ಬಟರ್. ಐ ಆಮ್ ಅರ್ನಿಂಗ್ ಮೈ ಓನ್ ಮನಿ ಆ್ಯಂಡ್ ಐ ಆಮ್ ಈಟಿಂಗ್ ಅಟ್ ದ ಎಂಡ್ ಆಫ್, ನಾನು ಏನೇ ಮಾಡಿದ್ರು ನನ್ನ ದುಡ್ಡಲ್ಲಿ ನಾನು ತಿಂತಾ ಇರೋದು. ಕಮೆಂಟ್ ಹಾಕಿದ್ರಿಂದ ನಾನೇನು ಚೇಂಜ್ ಆಗ್ಬಿಟ್ನಾ? ಇಲ್ಲ. ಇಷ್ಟಪಡೋರು ಯಾವತ್ತೂ ಇಷ್ಟಪಡ್ತಾರೆ, ಇಷ್ಟಪಡ್ತಿರೋರು ಯಾವತ್ತೂ ಇಷ್ಟಪಡಲ್ಲ. ಸೊ ವೈ ಟು ಕೇರ್? ಅಪ್ಪ ಅಮ್ಮನ ಪ್ರೀತಿನೇ ಫಸ್ಟ್ ಸ್ಟಾರ್ಟಿಂಗ್ ಸಿಗಲ್ಲ, ಅದೇ ಲವ್, ಮೇನ್ ಲವ್. ಹೇಳಿ ಅವಳು ಲೈವಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು. ನನ್ನ ಹತ್ರ ಇರೋ ದುಡ್ಡು ಬೇಕು, ನನ್ನ ಹತ್ರ ಇರೋ ಬಾಡಿ ಬೇಕು, ಯು ಕ್ಯಾನ್ ಹ್ಯಾವ್ ಫನ್ ವಿತ್ ಮೀ ಹೋಲ್ ನೈಟ್, ಯು ಕ್ಯಾನ್ ಶೇರ್ ವಿತ್ ಮೀ, ಯು ಕ್ಯಾನ್ ಈಟ್ ಮೈ ಓನ್ ಮನಿ. ನನ್ನ ಟ್ರಾನ್ಸ್ ಅಲ್ವಾ, ನನ್ನ ದುಡ್ಡು ಯಾಕೆ ತಿಂತೀಯಾ? ನನ್ನ ಫೇವ್ರೇಟ್ ಹೀರೋ ಖಂಡಿತ ದರ್ಶನ್. ಡಿವೋರ್ಸ್ ಅಭಿಮಾನಿ. ಡಿವೋರ್ಸ್. ಆ್ಯಂಡ್ ಇವಾಗ ಮೂವೀಸ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಗುಡ್ ವೇ ಅಲ್ಲಿ ಪೋರ್ಟ್ರೆ ಮಾಡಿ, ನಮ್ಮನ್ನ ಸಿಗ್ನಲ್ ಅಲ್ಲಿ ತೋರಿಸ್ಬೇಡಿ, ಕಲೆಕ್ಷನ್ ಬರ್ತಾ ಇರೋ ಥರ ತೋರಿಸ್ಬೇಡಿ. ಅದೇ ಥರ ನಾನು ಸರ್ಜರೀಸ್ ಮಾಡಿಸ್ಕೊಂಡಿದ್ದೀನಿ, ತೋರಿಸ್ತೀನಿ ಅಂತ ಹೇಳ್ತೀನಿ. ಅಂದರೆ ತುಂಬ ಜನ ಹಾಕ್ತಾರೆ, ನಿಮ್ಮಂಥವ್ರಿಂದ ರೇಪ್ ಆಗೋದು, ನಿಮ್ಮಂಥವ್ರಿಂದ ನೀವು ಹಿಂಗೆ ತೋರಿಸೋದ್ರಿಂದನೇ ಅವ್ರಿಗೆ ಮೈಂಡ್ ಸೆಟ್ ರೇಪ್ ಆಗೋದು. ಹಾಗಂದ್ರೆ ಹುಟ್ಟಿರೋ ಮಗುವನ್ನು ಚಿಕ್ಕ ಮಗು ತೋರ್ಸಿದ್ಕೆ ರೇಪ್ ಆಯ್ತಾ? ಅಜ್ಜಿ ಎಕ್ಸ್ಪೋಸ್ ಮಾಡಿದ್ರ ರೇಪ್ ಆಗೋದಕ್ಕೆ? ಇಲ್ಲ ತಾನೆ. ಅವಳು ಸರಿ ಇಲ್ಲ, ಎಷ್ಟು ಜನದ ಜೊತೆ ಹುಡುಗರ ಜೊತೆ ಮಲಗಿದ್ಯಾ, ಇಲ್ಲ ಏನಕ್ಕೆ ಇಷ್ಟು ಎಕ್ಸ್ಪೋಸ್ ಮಾಡ್ತೀಯಾ? ಬ್ರೋ, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. Because she is earning, she is exposing, and she is very happy with that.